ಮಣ್ಣಡು ಸತ್ಯ ಧರ್ಮ ನ್ಯಾಯ ನೀತಿ ಉಂಡ ಏರ್ಲ ಪತ್ತರೆ ಎಲ್ಲಾರ್ಲ ಈ ಮಣ್ಣಡು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಮುಂದೇ ಪಾತ್ರೆ ಅನ್ 10 ವರ್ಷ ದುಮ್ಮಲಕ್ಕೆ ಏನಿತ್ತು ಅಲ್ಪ ಬತ್ತದು ಗೊತ್ತು ನೆನಪುಂಡದೆ ಉಂಡದೆ ಬತ್ತ ಇತ್ತೇನು ಅಪಗ ಪೂರ ಡೈರೆಕ್ಟ್ ಬರೋಂದಿತ್ತೇನು ಇತ್ತ ಮಾತ್ರ ಇನ್ಫ್ಲುಯೆನ್ಸ್ ಗ್ಲಾಸ್ ಆಂಡ್ ಒಂಜಿ ಕೇಸ್ ಇಜ್ಜಿ 5 ವರ್ಷದ ದುಂಬು SP ದಬೋದು ಕಂಪ್ಲೇಂಟ್ ಕೊಡ್ತೆ ದೇವಸ್ಥಾನ ಬಂದು ಅನ್ಪೋಡುದು ಆಗ್ಲೇ ನಾನು ಇಂಚ ತುಯ್ಯರು ಒಯ್ಕ್ಲ ಕಾಲಾಯ ತಸ್ಮೈ ನಮಃ ಓಲು ಸತ್ಯ ಧರ್ಮ ಒಪ್ಪುಂಡ ಅವಳು ಅನ್ನಪ್ಪ ಪಂಜುರ್ಲಿಲೊಪ್ಪೆ ಮಂಜುನಾಥಲೊಪ್ಪೆ ಆಯನ ಎದುರುಬಾರ್ದು ಏರ್ಲೆಜ್ಜಿ ಗೊತ್ತಾಂಡತೆ ಒಂದು ಶಿವರಾತ್ರಿ ದುಲಯ ಆವಡು ಇರಗ ಅಂಚಲ ಡೌಟ್ ಇತ್ತಂಡ ಎಲ್ಲಂಜಿ ಸಂಕ್ರಾಂತಿ ದಾನಿ ಅನ್ನಪ್ಪ ಪಂಜುರ್ಲಿನ ಕೋಲ ಮನ್ಪಾಗ ಅವಳು ಯಾನೆ ಬರ್ಪೆ ಆಯ್ಡನೆ ಕೇನ್ಗ ಅವತ್ತ ತೀರ್ಮಾನ ಅವಳೆ ಕೊರ್ಕನ ಆಂಡದೆ ಏರೆಗೆ ಅಡ್ಡಬಹುದು ಯಾನ್ ಮಂಜುನಾಥ ಮಾತ್ರ ಅಡ್ಡಬಹುದು ಬೊಕ್ಕ ಏರೆಗ್ಲ ಅಡ್ಡಬುಡ್ಜಿ ನಂಗೆ ಬ್ಯಾಂಕಿಗೆ ಬೇಕು ಬ್ಯಾಂಕಿನ ದಾಖಲೆ ಎಲ್ಲ ಕೊಡಿ ನಮ್ದು ಉಳಿತಾಯ ಎಲ್ಲಿಗೆ ಹೋಗ್ತಿತ್ತು ಕಡೆ ನಾವು ಸಾಲ ಕಟ್ಟದ್ದು ಯಾರ ಅಕೌಂಟಿಗೆ ಹೋಗ್ತಿತ್ತು ಅದೆಲ್ಲ ಬೇಕು ಸರಿಯಾದ ದಾಖಲೆ ಇದ್ದರೆ ನಾವು ಬ್ಯಾಂಕಿಗೆ ಕಟ್ಟೋದಿಲ್ಲ ಅಂತ ಹೇಳೋದಿಲ್ಲ ಕಟ್ತೇವೆ ನಾವು ನಮ್ಮ PRK ಬಾಂಡ್ ಬೇಕು ನಿಮ್ಮ ದುಡ್ಡಿಗೆ ಮಾತ್ರ ಹಾಂಟ್ ಹಾಕೋದಿಲ್ಲ ನಾವು ಇವತ್ತು ಬತ್ತಿ ಅಂತ ಗೊತ್ತಿದ್ದು ನಾ ಕೆಲಸ ರಜೆ ಮಾಡಿದ್ದೆ ಹಾಂಗೆ ಮೋಸ ಮಾಡೋದ ನಾನು ಕೆಲಸಕ್ಕೆ ಹೊಲ ಹೋಗ್ತಿದ್ದೆ ಈಗ ಸಂಘ ಮಾಡಿ 20 ವರ್ಷ ಆಗಿದೆ. ಎಷ್ಟು ವರ್ಷ ಆಯಿತು ನಾವು ಸಂಘ ಮಾಡಿ 18-20 ವರ್ಷ 18-20 ವರ್ಷ ಆಗಿದೆ. 20 ವರ್ಷದಿಂದ ಒಳ್ಳೆಯ ಸದಸ್ಯ ನೀವು. ಯಾವತ್ತೂ ಸಹ ನಮ್ಗೆ ಏನು ಇಲ್ಲೇ ಇದೇ ಮನೇಲಿ ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದ್ದು. ಇದುವರೆ ನಾವು ಎಷ್ಟೋ ಮೀಟಿಂಗ್ಗಳನ್ನ ಇಲ್ಲಿ ಒಂದು ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ದೇವೆ. ಒಳ್ಳೆ ರೀತಿಯಲ್ಲಿ ಸಂಘ ಮಾಡ್ಕೊಂಡು ಈ ಮನೇಲಿ 20 ವರ್ಷದಿಂದ ನಮಗೆ ಸಂಘದಲ್ಲಿ ಯಾವುದೇ ಏನು ದಾಖಲಾತಿಗೆ ನಾವು ನಿರ್ಣಯ ಪುಸ್ತಕವನ್ನು ಕೊಟ್ಟಿದ್ದೇವೆ. ನಿರ್ಣಯ ಪುಸ್ತಕ ಪ್ರಕಾರ ಕಲೆಕ್ಷನ್ ಆಗುತ್ತೆ. ಬಟ್ ನೀವು ಬಾಕಿ ಮಾಡಿದಾಗ ನಾವು ಮೊನ್ನೆ ಸಹ ನಿಮ್ 3 ಲಕ್ಷ, ಈಗ ನಿಮ್ಮ ಮನೆಯವರಿಗೆ ಎಷ್ಟು ಲಕ್ಷ ತಗೊಂಡಿದ್ದು? 2 ಲಕ್ಷ. 2 ಲಕ್ಷ ಎಂತ ಮಾಡಿದ್ರು ತಗೊಂಡು? 3 ಅದು ದೋಣಿ ರಿಪೇರಿಗೆ ಅಂತ ಆವತ್ತು ಕೊಟ್ಟಿರಿ. ಹೌದು, ಇಲ್ಲ ಅಂತ ಹೇಳುದಿಲ್ಲ. ಹೌದು, ದೋಣಿ ರಿಪೇರಿಗೆ ಅಂತ ತಗೊಂಡ್ರೆ ಪಾಪ ಮಾಡಿದ್ರ ದೋಣಿ ರಿಪೇರಿ? ಹೌದು ಹೌದು ಮಾಡ್ಕೊಂಡಿದ್ದಾರೆ. ಉದ್ಯೋಗಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ದೋಣಿ ರಿಪೇರಿಗೆ ಕೊಟ್ಟಿದ್ದೇವೆ. ನೀವು ತಗೊಂಡು ಎಂತ ಮಾಡಿದ್ರಿ? 3 ಲಕ್ಷ. ನಮ್ದು ಚಿನ್ನ ಎಲ್ಲ ಸ್ವಲ್ಪ ಬಿಡಿಸ್ಕೊಂಡಿದ್ದೀವಿ. ಅಮ್ಮ ಏನ್ ತಗೊಂಡು ಏನಂತ ತಗೊಂಡಿರೋದು? ಅಮ್ಮ ಸ್ವಲ್ಪ ಅಲ್ಲಿ ಚಿನ್ನನೇ ಬಿಡ್ಸೋಕೆ ತುಂಬಾ ಇದ್ದಿತ್ತು. ಸತ್ತೋದ. ಎಂತ ಹೆಸರು? ಸೀತಾರಾಮ್ ಅವರು. ಸಾಯಂಕಾಲ ಫೋನ್ ಒಂದು ತಿಂಗಳು ದುಡ್ಡು ಕಟ್ಸ್ಕೊಂಡಿರಿ ನೀವು. ಅವ್ನು ಸತ್ತಂದಿನ ಅವನೇ ಸಾಲ ಮಾಡ ಸತ್ತ 1 ತಿಂಗಳು ಕಟ್ಸ್ಕೊಂಡಿರಿ ಅವ್ನು. ನಮ್ಮ ತಮ್ಮಂದು 5 ಲಕ್ಷ. ಎಷ್ಟು ಮನ್ನಾ ಆಯ್ತು? ಅದ್ರ 40,000 ಏನೋ ಮನ್ನಾ ಆಯ್ತು. 40,000. ಎಷ್ಟು ಬಾಕಿ ಇತ್ತು ಅದರಲ್ಲಿ? 90,000. 1 ಲಕ್ಷ ತೆಗೆದಾಗ 90,000 ರೂಪಾಯಿ ಇದ್ದಿತ್ತು. ಅದು ವಾರ ಕೊಟ್ಟು ಕ್ಲೋಸ್ ಆಯ್ತು. 50,000 ಮನ್ನಾ ಆಗಿದೆ. ಕುಮಾರ್ ಅವ್ರಿಗೆ ಎಂತ ಆಗಿತ್ತು? ಅವರಿಗೆ ಕುಡು ಡ್ರಿಂಕ್ಸ್ ಇದೆ. ಡ್ರಿಂಕ್ಸ್ ಮಾಡ್ತಿದ್ರಾ? ಅವರಿಗೆ ನಾಮಿನಿ ಎಲ್ಲ ಹಾಕಿದ್ಯಾರು? ಅದು ಮದುವೆಗೆ ಆಗಿತ್ತ? ಡ್ರಿಂಕ್ಸ್ ಮಾಡ್ತಿದ್ರು, ಇದಾಗಿತ್ತು. ಈಗ 3 ಜನರಿಗೆ ನಾವು ಸಾಲ ಕೊಟ್ಟಿದ್ರಲ್ಲಿ ಒಳ್ಳೇದಾಗಿ ಬಿಟ್ಟು ಕೆಟ್ಟದಾಗಿಲ್ಲ. ನಾವು ಕೆಟ್ಟದಾಯ್ತು ಅಂತ ಹೇಳುದಲ್ಲ, ಬ್ಯಾಂಕಿನ ದಾಖಲೆ ಕೊಡಿ ಅಂತ ಹೇಳುದು ಅಷ್ಟೇ. ಇವತ್ತಿನವರಿಗೆ ಶೋಭಾ ಅವರು ವಿಡಿಯೋ ಮಾಡ್ಕೊಂಡವರಲ್ಲ. ಬಟ್ ನೀವು ವಿಡಿಯೋ ಮಾಡ್ತಿದ್ರ, ಮಾಡಿ ನಾವು ಅಲ್ಲ ಅಂತ ಹೇಳ್ತಿಲ್ಲ. ಬಟ್ ನಮ್ ಧರ್ಮ, ನಮ್ ಕೆಲಸ ಕೊಟ್ಟಿದ್ದಾರೆ. ಏನೋ ಒಂದು ಸದಸ್ಯರಿಗೆ ಸಮಸ್ಯೆ ಆದಾಗ ನಾವು ಕೇಳ್ಬೇಕು ಏನಾಗಿದೆ ಅಂತ. 1 ನಿಮಿಷ ಮೇಡಮ್, ನೀವು ಕಟ್ಟುದು ಬಿಡೋದು ನಿಮ್ ಬಿಟ್ಟಿದ್ದು. ಈಗ ನಮ್ಗೇನೋ ಬಾಕಿ ಮಾಡ್ಕೊಂಡಾಗ ಕೇಳೋದು ನಮ್ ಧರ್ಮ ಅಲ್ವಾ? ಈಗ ಯಾರೋ ಕಣ್ಣಲ್ಲಿ ಕಾಣಿದ ಸದಸ್ಯ ಆದ್ರೆ ಅಥವಾ ನಾವು ಇದುವರೆಗೆ ಏನು ಸೌಲಭ್ಯಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಓಕೆ, ಯಾರೋ ಬಾಕಿ ಮಾಡ್ತಿದ್ರಪ್ಪ ಏನು ಅಂತ ಹೇಳ್ಬೋದು. ಬಟ್ ನಿಮ್ಮ ಮನಸ್ಥಿತಿಗಳು ಆ ರೀತಿ ಅಲ್ಲ. ಬಟ್ ನೀವು ಇವತ್ತು ವಿಡಿಯೋ ಮಾಡ್ತಿದ್ರಿ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾವೇನು ನಿಮ್ಮ ಕಷ್ಟಕ್ಕೋಸ್ಕರ ನಾವು ಸಾಲ ಕೊಟ್ಟಿದ್ದೇವೆ. ಬಟ್ ಇವತ್ತು ಬಾಕಿ ಮಾಡಿದಾಗ ಸಂಘದವರಿಗೂ ಸಮಸ್ಯೆ ಆಗ್ತದೆ. ಕೇಳ್ಬೇಕಾದ ನಮ್ಮ ಧರ್ಮ, ಕೇಳಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಬಟ್ ನೀವು ಈ ರೀತಿ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೊರಟಿದ್ರೆ ಗೊತ್ತಿಲ್ಲ. ಬಟ್ ನಾವೇನ್ 4 ಜನರಿಗೆ ಒಳ್ಳೇದ್ ಮಾಡೋ ಕೆಲಸ ಮಾಡದೆ ಬಿಟ್ಟು ನಾವು ಯಾವತ್ತೂ ಯಾರಿಗೂ ಕೆಟ್ಟದಾಗುವಂತ ಕೆಲಸ ಮಾಡಿಲ್ಲ. ಬಡ್ಡಿ ಅಷ್ಟಕ್ಕೆ ಜಾಸ್ತಿ. ಬ್ಯಾಂಕಿಗೆ ಲೋನ್ ಕೊಡುದ ನಮ್ಗೆ ಅಷ್ಟು ಬಡ್ಡಿ ಕೊಡ್ತಾರ? ತಗೊಳ್ಬೋದಿತ್ತು ಬ್ಯಾಂಕ್. ನಾವು ಬೇಡ. ಈಗ ಶೋಭಾ ಅಲ್ಲ, ಈಗ ಬ್ಯಾಂಕ್ ಇದು ಅಕೌಂಟ್ ಕೊಡಿ, ನಾವು ಅಲ್ಲಿಗೆ ಕಟ್ಟುತ್ತ. ಈಗ ನಾನೇನಾದ್ರೂ ನಿಮ್ಗೆ ತಗೊಳ್ಳಿ ಶೋಭಾ ತಗೊಳ್ಳಿ ಅಂತ ಹಿಂಸೆ ಮಾಡಿ ಕೊಟ್ಟಿದ್ದಾರೆ, ನೀವು ಹೇಳುದು ಕರೆಕ್ಟ್. ಮೇಡಮ್, ನನ್ಗೆ ಬೇಡ ಇತ್ತು, ನಂಗೆ ಕಡಿಮೆ ಬಡ್ಡಿಯಲ್ಲಿ ಬೇರೆ ಕಡೆ ಸಿಕ್ತಿತ್ತು, ನಾನು ಇಲ್ಲಿ ತಗೊಂಡ್ಬಿಟ್ಟೆ.
ನನ್ಗೆ ಇದಕ್ಕಿಂತ ಕಡಿಮೆ ಅಲ್ಲ, first ಇದೆಲ್ಲ ಗೆ- ಸಿಕ್ತಿತ್ತು ನನ್ಗೆ ಅಂತ ಹೇಳಿ ಅದು ನೀವು ವಾದ ಮಾಡುತ್ತಾ ಹಾ ಅಲ್ಲ ವೀರೇಂದ್ರ ಹೆಗ್ಡೆರೆ ಅಂತ ಅಂದ ನಾವು ಕೊಡೋದಲ್ಲ ಬ್ಯಾಂಕಿಂದ ಕೊಡೋದು ಅಂತೇಳಿ ಹೇಳ್ದ. ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡೋದು ದೊಡ್ಡವರಲ್ಲ, ನಮ್ಗೆ ಅನ್ನ ಕೊಟ್ಟ ದೇವ್ರು ಆಯ್ತಾ. ಈಗ ನಾವು ತಗೊಳ್ಳಾಗ ಎಲ್ಲೇ ಸಾಲ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಫಸ್ಟ್, ನನ್ಗೆ ಆಗುತ್ತೆ ಕಟ್ಟಲಿಕ್ಕೆ ಅಥವಾ ಇವ್ರದ್ದು ಬ್ಯಾಂಕ್ ಅಕೌಂಟ್ ಇದೆ ಪ್ರೂಫ್ ಇದೆ ಸಾಲ ಕೊಡ್ತಾರ. ಬಟ್ ಇವ್ರ ಏನಾದ್ರು ಬಡ್ಡಿ ಎಷ್ಟೋ ತಗೊಳ್ತಾರ. ನಾವು ಸಾಲ ಕೊಟ್ಟಾಗ ಏನ್ ಮಾಡ್ತೇವೆ, ಸಾಲ ಕೊಟ್ಟಾಗ ಬೇಡಿಕೆ ವಿತರಣೆ ಮಾಡ್ತೇವೆ. ಬೇಡಿಕೆ ವಿತರಣೆ ಮಾಡುವಾಗ ಸಾಕ್ಷಿದಾರ ಸೈನ್ ಹಾಕಿ ಹೇಳ್ತೇವೆ, ನೋಡಿ ಇಷ್ಟು ಅಸ್ಲ ಆಗುತ್ತೆ, ಇಷ್ಟು ಬಡ್ಡಿ ಆಗುತ್ತೆ, ಇಷ್ಟು ವಾರದಲ್ಲಿ ನಿಮ್ ಸಾಲ ಮುಗೀತದೆ, ಕರೆಕ್ಟ್ ಆಗಿ ಕಟ್ಟಬೇಕು ಅಂತ ಹೇಳಿರ್ತೇವೆ. ಅಲ್ಲಿ ಓದಿ ಹೇಳಿ ಸಂಘದವರ ಸಮ್ಮುಖದಲ್ಲೇ ನಿರ್ಣಯ ಮಾಡಿ ಸಾಲ ಕೊಟ್ಟಿರ್ತೇವೆ. ಕೊಟ್ಮೇಲೆ ನಾವೇನ್ ಮಾಡ್ತೇವೆ, ಮತ್ತೆ ಸಾಲ ಕೊಡುವಾಗ ಇನ್ನು ಮರುಪಾವತಿ ಚೀಟಿ ಕೊಡ್ತೇವೆ. ಅದಕ್ಕೂ ನಿಮ್ಗೆ ಆಯ್ತು ಬೇಡ ಅಂತ ಹೇಳಿ ಆದ್ರೆ ಏಕಕಾಲದಲ್ಲಿ ಕ್ಲೋಸ್ ಮಾಡ್ಬೋದು, ನಾವು ಅದಕ್ಕೂ ಅಲ್ಲ ಅಂತ ಹೇಳಲ್ಲ. ಬಟ್ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಮಾಡಿಕೊಟ್ಟು ಇನ್ನ ನಮ್ಗೆ ಬೇರೆ ದಾಖಲಾತಿಗಳು ಬೇಕು ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಇಚ್ಛೆಗೆ ಬಿಟ್ಟಿರುವಂತದ್ದು. ನಾವು ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿದ್ದೇವೆ. ಇವತ್ತು ನೀವು ಬಾಕಿ ಮಾಡ್ಕೊಳ್ಳೋ ಉದ್ದೇಶ ನಾವು ಏನಕ್ಕಂತ ಕೇಳಿ ಬಾಕಿ ಮಾಡೋದಿಲ್ಲ, ನೀವು ದಾಖಲೆ ಸರಿ ತಂದು ಕೊಟ್ಟು ನಾವು ಕಟ್ಕೊ ಹೋತು. ಈಗ ನಾವು ಕೊಟ್ಟಿದ್ದೇವೆ ದಾಖಲಾತಿ, ನಮ್ಮ ನಿರ್ಣಯ ಪುಸ್ತಕ, ಕಾರ್ಡು ಬಿಟ್ಟರೆ ಬೇರೆ ದಾಖಲಾತಿಗಳು ಏನಿಲ್ಲ ನಮ್ಮಲ್ಲಿ. ಅಷ್ಟೇ ಕೊಡ್ಲಿಕ್ಕೆ ಆಗುದು. ಹಂಗ ಬ್ಯಾಂಕ್ ಅಕೌಂಟ್ ಕೊಡ್ಲಕ್ಕಲ್ಲ ನಮ್ಗೆ, ಸಂಘಕ್ಕೆ ಎಂದು ಕೊಡಿ. ಈಗ ನಾವು ಅದೇ ಸಂಘ ಸೃಷ್ಟಿ ಸಂಘ ಎಲ್ಲದಕ್ಕೂ ಓಪನ್ ಮಾಡಿರುವಂತದ್ದು ಬ್ಯಾಂಕ್ ಅಲ್ಲಿ ಉಳಿತಾಯ ಖಾತೆ ಇಲ್ಲ. ನಾನು ಇವತ್ತು ಬ್ಯಾಂಕ್ ಅಲ್ಲಿ ಹೋಗಿ ಉಳಿತಾಯ ಖಾತೆ ಓಪನ್ ಮಾಡಿದ್ರೆ ನನಗೆ ಬ್ಯಾಂಕ್ ಅಕೌಂಟ್ ಪುಸ್ತಕ ಕೊಡ್ತಾರೆ. ಬಟ್ ಸಾಲ ಖಾತೆ ಸಿಸಿ ಖಾತೆಗೆ ಪಾಸ್ಬುಕ್ ಕೊಡಲ್ಲ. ಬಟ್ ನಿಮ್ಗೆ ನಿರ್ಣಯ ಪುಸ್ತಕ ಅಲ್ಲ ಸಿಸಿ ಖಾತೆ ಅಕೌಂಟ್ ಮಾಡೋದಕ್ಕೆ ಕೇಳಿರಿ ನೀವು ಸಂಘದರ ಹತ್ರ ಒಂದ್ ಮತ್ತೆ ಕೇಳಕಲ್ಲ. ಆಗುವಾಗ್ಲೇ ಬುಕ್ಲೆಟ್ BOB ಇಂದ ಬುಕ್ಲೆಟ್ ಬರ್ತದೆ ಮೇಡಮ್. ಬುಕ್ಲೆಟ್ ಸೈನ್ ಹಾಕ್ಸಿ ನಾವು ಕೊಡುವಂತದ್ದು. ಆಧಾರ್ ಕಾರ್ಡ್ ಮತ್ತೆ ಫೋಟೋ ಇಟ್ಕೊಂಡು ಬುಕ್ಲೆಟ್ ಮೂಲಕವೇ ನಾವು ಸೈನ್ ಹಾಕಿ ಅಕೌಂಟ್ ಓಪನ್ ಆಗುತ್ತೆ. ಯಾವುದೇ ದಾಖಲಾತಿ ಇಲ್ಲದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಕೊಡಲ್ಲ. BOB ಕಾರ್ಡ್ ನಾವು ಫೋರ್ಜರಿ ಮಾಡಿ ಕೊಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ನಿಮ್ಮ ಇಚ್ಛೆ, ನಾನು ಕಟ್ತೇನೆ ಬಿಡ್ತೇನೆ, ನಿಮ್ ಬಿಟ್ಟಿದ್ದು. ನಾನು ನೀವು ಕಟ್ಟಿ ಅಂತ ಕೇಳಲಿಕ್ಕೆ ಬರಲಿಲ್ಲ. ಬಟ್ ಏನ್ ಸಮಸ್ಯೆ ಆಗಿದೆ ಕೇಳ್ಕೊಂಡು ಹೋಗ್ಲಿ ಬಂದಿದ್ದೇನೆ. ಅದೇ ನಮ್ಗೆ ದಾಖಲೆ ಸರಿಯಾಗಬೇಕು. ಅದು ನಿಮ್ ಬಿಟ್ಟಿದ್ದು. ಬಟ್ ನಮ್ಗೇನು ಕೊಟ್ಟಿದ್ದೇವೆ, ಕೇಳ್ಬೇಕಾದ ನಮ್ ಧರ್ಮ. ನಮ್ಗೆ ವಿಸಿಟ್ ಮಾಡ್ಲಿಕ್ಕೆ ಅಂತ ನಾವು ವಿಸಿಟ್ ಮಾಡ್ಕೊಂಡು ಹೋಗ್ತೇನೆ ಅಷ್ಟೇ. ಸರಿ ಏನಾದ್ರು ಮಾತಾಡಿದ್ರೆ ಮಾತಾಡಿಯಪ್ಪ, ಕೇಳುದಿಲ್ಲ, ಅದು ನಮ್ಮ ಸಮಸ್ಯೆ ಅಲ್ಲ, ಅದು ಸಮಸ್ಯೆ ಆಗತ್ತೆ. ಯಾಕಂದ್ರೆ ಎಲ್ರು ಇದ್ದೇ ಶೂರಿಟಿ ಹಾಕಿ ಸೈನ್ ಹಾಕಿ ಸಾಲ ಕೊಡುದಲ್ಲ ಮೇಡಮ್. ಎಂತ ಸಮಸ್ಯೆ ಆಯ್ತು ಅವ್ರಿಗೆ? ನೀವು ಕಂತು ಬಾಕಿ ಮಾಡ್ರೆ ನಾವು ಉಳಿದ ಸದಸ್ಯರಿಗೆ ಎಲ್ಲರಿಗೂ ಸಮಸ್ಯೆ. ಎಂತ ಸಮಸ್ಯೆ ಆಯ್ತು? ಸಾಲ ಸಿಕ್ಕುದಿಲ್ಲ. ಸಾಲ ಈಗ ಅವ್ರು ನಿಮ್ ನಂಬಿಕೆ ಮೇಲಲ್ದ ಸಾಲ ಕೊಡು. ಒಂದ್ ನಿಮಿಷ ಫೋನ್ ಮಾಡಿ ಸೈನ್ ಹಾಕಿ ಅಂತ ತಕೊಂಡೇನೆ ಅಲ್ಲ. ತಡಿ ಒಂದ್ ನಿಮಿಷ ತಡಿ. ಆಗ ಅಮ್ಮನ ಮೂಲಕ ಸಾಲ ಕೊಡ್ತಾರ ನಿಮ್ಗೆ? ಅಮ್ಮನ ಮೂಲಕ ಹಾ, ಅಮ್ಮ ಕೊಡ್ತಾಳ ಸಾಲ? ಸದಸ್ಯರಲ್ಲ, ಅಮ್ಮ ಕೊಡ್ತಾಳ. ತಡಿ ಒಂದ್ ನಿಮಿಷ ಸಾಲ ಕೊಡುತ್ತೆ ನಮ್ಮ ಈಗ ನೀವು 20 ವರ್ಷದಿಂದ ಶೋಭವ್ರೆ ನಿಮ್ ಸಂಘಟನೆ ಮಾತಾಡಿದ್ರೆ ನಾವು ಒಂದು ನಿಮಿಷ ಮಾತಾಡ್ಕೊಡ್ತೇವೆ. ಹೇಳಿ ಅಮ್ಮ, ನೀವೇ ಹೇಳಿ. ಈಗ ನಾ ಸಾಲ ತಕೊಂಡದ್ದು, ನಾನೀಗ ಸಾಲ ಕೊಟ್ಟಿದ್ದೀನಿ ಮೇಡಮ್, ಅವಳೇ ಕಟ್ಟುದು. ತನಕ ಅವಳೇ ಕಟ್ಟುದು. ಈಗ ನಾನು ಕಟ್ಟಿ ಅಂದ್ರೆ ನಾನು ಈಗ ನನ್ಗೆ ವಯಸ್ಸಾಯ್ತು, ನಂಗೆ 60 ವರ್ಷ ಆಯ್ತು. ಇನ್ನೀಗ ನಮ್ ದುಡುಕ ನಂಗೂ ಅದು ಆರೋಗ್ಯ ಸರಿ ಇಲ್ಲ. ನಿಮ್ಮ ಮನಸ್ಥಿತಿ ಹೇಗಿದೆ? ಕಟ್ಟುವಂತಿದೆ ಅಲ್ಲ? ಈಗ ನಾವೇನಾದ್ರು ಮೋಸ ಅಲ್ಲ ನಾನ್ ಕೇಳುದು, ಈಗ ನಾವೇನಾದ್ರು ಮೋಸ ಮಾಡಿ ನಿಮ್ ಸಾಲ ಕೊಟ್ಟೇವಂತೀವಿ ಅಥವಾ ಮೋಸ ಮಾಡಿ ಸಾಲ ಕೊಟ್ಟೆ ನಾವು ಹೇಳುದಿಲ್ಲ. ಅಲ್ದಾ? ನಿಮ್ಮ ಪರಿಸ್ಥಿತಿ ಕಟ್ಟಿದ್ರೆ ಕಟ್ಲಿಕ್ಕೆ ಆಗಲ್ಲ, ಓಕೆ, ನಾನು ಅಲ್ಲ ಅಂತ ಹೇಳಲ್ಲ. ಬಟ್ ನಾವು ರೆಕಾರ್ಡ್ಸ್ ಅನ್ನ ಕರೆಕ್ಟ್ ಕೊಟ್ಟಿಲ್ಲ. ನಮ್ಗೆ ಗ್ರೂಪ್ ಅಂದ್ರೆ ಬ್ಯಾಂಕಿಗೆ ಕೊಡಿದ್ವಿ, ನಾವು ಬ್ಯಾಂಕಿಗೆ ಕೊಟ್ಟೆ ತಿಂಗಳು ಅದನ್ನ ಹೇಳ್ಬೋದಿತ್ತಲ್ಲ ಸಾಲ ತಗೊಳ್ಳುವಾಗ. ಅದು ನೀವು ಈಗಲೇ ಮಾಡಿ ಕೊಡಿ. ಅದು ಆವಾಗ ನಮ್ಗದು ಅಷ್ಟು ಇದಿರ್ಲಿಲ್ಲ, ಈಗ ಮಾಡಿ ಕೊಡಿ ನಾವು ಹೇಳ್ತಾರೆ ಹಾಗೆ ನಿಮ್ಗೆ ಬೇಕಷ್ಟೇ ಅಷ್ಟೇ. ಹಾ, ಮೋಸ ಮಾಡೋದಿಲ್ಲ, ಯಾರಿಗೂ ತೊಂದರೆ ಮಾಡೋದಿಲ್ಲ. ಅವ್ರ ಮೇಲೆಲ್ಲ ನಂಬಿಕೆ ಇದ್ರೆ, ಉಳಿದ ಸದಸ್ಯ ಮೇಲೆ ನಂಬಿಕೆ ಇದ್ರೆ ಅವ್ರಿಗೆ ಲೋನ್ ಕೊಡಿ. ನಮ್ಮಿಂದ ಯಾವ ತೊಂದರೆ ಆಗ್ತಿಲ್ಲ. ಈಗ ಅವ್ರೇನು ಉಳಿತಾಯ ಬಂದು ನಮ್ಮ ಹತ್ರ ಕೊಡ್ಲಿಲ್ಲ, ಅವ್ರು ಸಾಲ ಕೊಡೋದ್ರೆ ನಮ್ಮ ಹತ್ರ ಕೊಡ್ಲಿಲ್ಲ. ನಿಮಗೆ ಕೊಡುದು ಬಿಡುದು ನಿಮ್ಮ ಇಷ್ಟ. ನಾವಿನ್ನು ಅವಳು ತೊಂಬಕ್ಕೂ ಬತ್ತಿಲ್ಲ ಎಂತೆಲ್ಲ. ನಮ್ಮ ಬ್ಯಾಂಕ್ ರೂಪ್ ಕೊಟ್ರೆ ಮಾತ್ರ ನಾವು ಬದತ್ತು ಕೊಟ್ಟುಕ್ಕೆ. ಹೇಳಿಪ್ಪ, ಸದಸ್ಯರು ಏನಾದ್ರು ಹೇಳಿಕ್ಕಿದ್ರೆ ಹೇಳಿ. ಇಲ್ಲ ಅವ್ರ ಹೇಳ್ತಿದ್ದಾರೆ ಅಕೌಂಟ್ ಒಂದೇ ಕೊಡುದು ನಾವು, ಒಬ್ಬೊಬ್ರಿಗೆ ಒಂದೊಂದು ಅಕೌಂಟ್ ಬರಲ್ಲ. ಅಲ್ಲ, ಸಂಘಕ್ಕೆ ಅಕೌಂಟ್ ಕೊಡಿ, ನಾನು ಅದಕ್ಕೆ ಕಟ್ತೆ ತಿಂಗಳಿಗೆ. ಸಂಘದ ಅಕೌಂಟ್ ಇದೆಯಲ್ಲ ಮೇಡಮ್, ಅದೇ ಕೊಡಿ, ನಂಗೆ ಅದು ತಂದು ಕೊಡಿ, ನಾನು ಅಲ್ಲೇ ಕಟ್ಟಿ ಬರ್ತೆ ತಿಂಗಳಿಗೆ. ಕಾರ್ಡ್ ಸಂಘಕ್ಕೆ ಒಂದೇ ಕಾರ್ಡ್ ಅಲ್ಲ ಮೇಡಮ್? ಹಾಂ, ಅದೇ ಕಾರ್ಡ್ ಕೊಡಿ. ನಾನು